ಅಯ್ಯೋ 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 ಅಯ್ಯೋ, ಒಣಗಿರೋ ಸೀರೆ ಮೇಲೆ ಒದ್ದೆ ಟವಲ್ ಹಾಕಿದ್ಯಲ್ಲ, ಜ್ಞಾನ ಇಲ್ವೇನೆ ನಿಂಗೆ? ಸಾರಿ, ಗೊತ್ತಾಗ್ಲಿಲ್ಲ. ಏನು ಏನ್ ಗೊತ್ತಾಗ್ಲಿಲ್ಲ? ಕುರುಡ, ಕಣ್ ಕಾಣಿಸೋದಿಲ್ವಾ ನಿನ್ಗೆ? ಬೇರೆಯವ್ರ ಮೇಲೆಲ್ಲ ಅಷ್ಟೊಂದು ಕಿರ್ಚಾಡ್ತೀಯಾ? ಇಷ್ಟು ಕಾಮನ್ ಸೆನ್ಸ್ ಇಲ್ವಾ? ಗುಗ್ಗು ತಂದು ಸಾರಿ ಅಂತ ಕೇಳ್ದೆ ತಾನೆ, ಸುಮ್ನೆ ಹೋಗಿ. ಗುಗ್ಗು ಅಂದ್ರೆ ಏನೇ ಮಾಡ್ತೀಯಾ? ನನ್ನನ್ನೇ ಹೋಗು ಅಂತ ಹೇಳ್ತೀಯಾ? ನಾನ್ ಹೋಗೋದಲ್ಲ, ನಿನ್ನನ್ನ ಮೊದಲು ಈ ಮನೆಯಿಂದ ಆಚೆ ಹಾಕ್ತಾ ಇರು. ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಬೇಡದಿರೋದನ್ನೆಲ್ಲ ಮಾತಾಡ್ದೆ ಸರಿ ಇರಲ್ಲ. ಏನೇ ಸರಿ ಇರೋದಿಲ್ಲ. ಹೋಗೆ ರಾಸ್ಕಲ್. ನಾನೆಲ್ಲ ರಾಸ್ಕಲ್, ನೀನ್ ರಾಸ್ಕಲ್, ನಿಮ್ಮಮ್ಮ ರಾಸ್ಕಲ್, ನಿನ್ ತಮ್ಮ ರಾಸ್ಕಲ್. ನಮ್ಮ ಮನೆಯವ್ರನ್ನೆಲ್ಲ ರಾಸ್ಕಲ್ ಅಂತ್ಯಾ? ಎಷ್ಟೇ ಕಬ್ಬು ನನ್ನ ಮೇಲೆ ಕೈ ಮಾಡ್ತೀಯ? ಏನುತ್ತಾ, ಯಾಕೆ ಅವ್ರ ಮೇಲೆ ಕೈ ಮಾಡ್ತಿದ್ಯಾ? ಬಿಡ್ರಿ. ನನ್ನೇ ಗುಗ್ಗು ರಾಸ್ಕಲ್ ಅನ್ನೋದು ಅಲ್ದೆ ನನ್ ಕೆನ್ನೆಗೆ ಹೊಡಿತಾಳೆ. ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಏಯ್, ಜಾಸ್ತಿ ಮಾತಾಡಿದ್ರೆ ಎತ್ತಂಗಡಿ ಮಾಡಿಸ್ತೀನಿ ಅಂತ ಹೇಳಿದೀನಿ ತಾನೆ, ಹುಷಾರಾಗಿರು. ದೀಪ್ತಿ ಅವರೇ, ನೀವ್ ಯಾಕೆ ಇವ್ರ ಜೊತೆ ಜಗಳ ಮಾಡ್ಕೋತೀರಾ? ನೀವ್ ಒಳಗ್ ಹೋಗಿ, ನಾನ್ ಇವ್ರ ಹತ್ರ ಮಾತಾಡ್ತೀನಿ. ಹೋಗಿ. ಅದಕ್ಕೆ ಹೇಳೋದು ಹಂಗು ಅಂತ. ಇದು ನಮ್ಮನೆ ವಿಷಯ, ಸುಮ್ಮನೆ ಇದ್ಬಿಡಿ. ಆದ್ರೂ ದೀಪ್ತಿಗಿಂತ ನೀನೇ ನನಗ್ ಹತ್ರ. ಅದಕ್ಕೆ ನಿನ್ಗೊಂದ್ ಮಾತು ಹೇಳೋಣ ಅಂತ ಬಂದೆ. ನೋಡು ವಿನುತಾ, ಎಷ್ಟೇ ಆದ್ರೂ ಯಾವುದೇ ಮನೆ ಆಗ್ಲಿ ಸೊಸೆಗೆ ಬಲ ಜಾಸ್ತಿ. ಸೊಸೆ ಮಾತ್ ನಡೆಯುತ್ತೆ ಹೊರತು ಮನೆ ಮಗಳ ಮಾತಲ್ಲ. ಅದಕ್ಕೆ ಏನ್ ಮಾಡ್ಬೇಕೀಗ? ಮನೆ ಬಿಟ್ಟು ಹೋಗ್ಬೇಕಾ? ಮನೆ ಬಿಟ್ಟು ಹೋಗ್ಬೇಡ, ಮನೇಲೆ ಇದ್ಕೊಂಡು ಕೆಲ್ಸಕ್ಕೆ ಹೋಗು. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸಕ್ಕೆ ಹೋದ್ರೆ ಮನೇಲಿ ಜಗಳನೇ ಇರಲ್ಲ. ನಿನಗೆ ಬೆಲೆ ಬರುತ್ತೆ. ತಿಂಗಳು ಸಂಬಳ ಬಂದ್ರೆ ಮನೆಯಲ್ಲಿ ನಿಂಗೊಂದು ಹೋಲ್ಡ್ ಇರುತ್ತೆ. ಅದಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ಲ ನಾನೀಗ. ಆದ್ರೆ ಕೆಲ್ಸಕ್ಕೆ ಜಾಯ್ನ್ ಆಗಕ್ಕೆ ಯಾಕೆ ತಡ ಮಾಡ್ತಿದ್ಯಾ? ನಾಳೆಯಿಂದನೇ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಡು. ಎಂಗೇಜ್ಮೆಂಟ್ ದಿನ ರಜಾ ಹಾಕಿದ್ರಾಯ್ತು. ಈ ಕೆಲ್ಸಕ್ಕೆ ಸೇರಿದ್ಮೇಲೆ ಎಲ್ರು ನಿನ್ನ ಹತ್ರ ಮಾತಾಡೋ ರೀತಿನೇ ಬದಲಾಗುತ್ತೆ. ಬೇಕಾದ್ರೆ ನೋಡು. ಬಾಸ್, ವಿನುತಾ ಫೋನ್ ಮಾಡಿದಾಳೆ. ಸ್ಪೀಕರ್ ಆನ್ ಮಾಡು. ಹಲೋ. ಹಲೋ ಮೇಡಮ್, ನಾನ್ ವಿನುತಾ. ಯಾವ ವಿನುತಾ? ಇಂಟರ್ವ್ಯೂಗೆ ಬಂದಿದ್ನಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ರಿ. ಓಹೋ ವಿನುತಾ, ಹೇಳು. ಅಕ್ಕನ ಎಂಗೇಜ್ಮೆಂಟ್ ಆದ್ಮೇಲೆ ಕೆಲ್ಸಕ್ಕೆ ಬಂದು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ನಲ್ಲ, ಆದ್ರೆ ಈಗ ಕ್ಯಾನ್ಸಲ್ ಆಗೋಯ್ತಾ ಎಂಗೇಜ್ಮೆಂಟು? ಹಾಗೇನಿಲ್ಲ, ಎಂಗೇಜ್ಮೆಂಟ್ ದಿನ ಮಾತ್ರ ರಜಾ ಕೊಟ್ರೆ ಸಾಕು. ನಾನು ನಾಳೆಯಿಂದಾನೆ ಬಂದು ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ. ನಾಳೆಯಿಂದನೇ ಬರಬಹುದು. ನಮ್ಮ ಆಫೀಸ್ ಬಾಗ್ಲು ನಿನ್ಗೋಸ್ಕರ ಯಾವಾಗ್ಲೂ ತೆರೆದೇ ಇರತ್ತೆ. ಓಕೆ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಅಕ್ಕ, ಆಫೀಸಿಗೆ ಫೋನ್ ಮಾಡಿದೆ. ನಾಳೆನೇ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅಂದೆ. ಬನ್ನಿ ಅಂದ್ರು. ಹೋಗ್ಲಾ? ಯಾಕೆ ನಾಳೆಯಿಂದಾನೇ ಆಫೀಸ್ಗೆ ಹೋಗ್ತೀಯಾ? ಮತ್ತಿನೇನಕ್ಕ, ಈ ಮನೇಲಿ ಇಟ್ಕೊಂಡು 3 ಹೊತ್ತು ಜಗಳ ಆಡೋದಕ್ಕಿಂತ ಆಫೀಸ್ಗೆ ಹೋಗೋದೇ ವಾಸಿ. ನೋಡು ವಿನುತಾ, ನೀನ್ ಆಫೀಸ್ಗೆ ಹೋಗ್ತೀಯಾ, ಕಾಲೇಜ್ಗೆ ಹೋಗ್ತೀಯಾ ಅಥವಾ ಮನೇಲಿ ಇರ್ತೀಯಾ ಅನ್ನೋದಲ್ಲ ಮುಖ್ಯ. ಎಲ್ಲಿ ಹೇಗಿರ್ತೀಯಾ ಅನ್ನೋದು ಮುಖ್ಯ. ಜಗಳ ಕಾಯೋರ್ಗೆ ಎಲ್ಲಿ ಹೋದ್ರೂ ಶತ್ರುಗಳು ಸಿಗ್ತಾರೆ. ಅದೇ ನಗ್ನಗ್ತಾ ಇರೋರ್ಗೆ ಇರೋ ಕಡೆನೆ ಸ್ನೇಹಿತರು ಸಿಗ್ತಾರೆ. ಅಂದ್ರೆ ಯಾರೇನೇ ಹೇಳಿದ್ರು ಬಾಯಿ ಮುಚ್ಕೊಂಡು ಸೋಲ್ ಒಪ್ಕೊಂಡು ಬಂದ್ಬಿಡ್ಬೇಕಾ? ಗೆಲ್ಬೇಕಾಗಿರೋದು ಮಾತಲ್ಲ, ಮನುಷ್ಯನ ಮನಸ್ಸನ್ನ. ಎಲ್ಲಿ ನಂಗೆ ಪ್ರಾಮಿಸ್ ಮಾಡು, ಆಫೀಸಲ್ಲಿ ಯಾರ ಜೊತೆನೂ ಜಗಳ ಕಾಯಲ್ಲ ಅಂತ. ಪ್ರಾಮಿಸ್ ಅಕ್ಕ, ಆಫೀಸಲ್ಲಿ ಯಾರ ಜೊತೆನೂ ಜಗಳ ಮಾಡ್ಕೊಳಲ್ಲ. ಓಕೆನಾ? ಅಕ್ಕ, ನನ್ ಮೊದಲನೇ ಸಂಬಳದಲ್ಲಿ ನಿನ್ಗೆ ಏನ್ ತಂದ್ಕೊಡ್ಲಿ ಹೇಳೆ? ಏಯ್ ಲೂಸೋ, ಇನ್ನು ಆಫೀಸ್ಗೆ ಹೋಗಿಲ್ಲ, ಆಗ್ಲೇ ಸಂಬಳದ ವಿಷಯನಾ? ಹೌದು, ಮತ್ತೆ ನಿನ್ಗೆ ಏನ್ ಬೇಕು ಹೇಳು. ಪ್ಲೀಸ್ ಅಕ್ಕ, ಹೇಳೆ ಹೇಳೆ ಹೇಳೆ, ಪ್ಲೀಸ್ 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 ಪ್ಲೀಸ್. ಆಯ್ತು, ಸಂಬಳದ ದಿನ ಕೇಳು, ಹೇಳ್ತೀನಿ. ಓಕೆನಪ್ಪ, ನಾನು ನಾಳೆ ಆಫೀಸ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಹಾಯ್ ಮಿಸ್ ವಿನುತಾ. ಹಲೋ ಮೇಡಮ್. ನೀವು ಇಷ್ಟು ಬೇಗ ಆಫೀಸಿಗೆ ಬಂದು ಜಾಯ್ನ್ ಆಗಿರೋದು ತುಂಬಾ ಸಂತೋಷ. ಹಾಗೇನಿಲ್ಲ ಮೇಡಮ್, ಈ ಕೆಲಸ ನೀವು ನನಗೆ ಕೊಟ್ಟಿರೋದು ತುಂಬಾ ಸಂತೋಷ.
ರಿಯಲಿ? ಹೌದು ಮೇಡಮ್, ನನಗಿಲ್ಲಿ ಯಾವ ಕೆಲಸಗಳು ಬರೋದಿಲ್ಲ. ನೀವು ನನಗೆ ಹೇಳ್ಕೊಡ್ಬೇಕು. ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನೀವು ನನ್ನ ಕ್ಷಮಿಸ್ಬೇಕು. ಖಂಡಿತ ಹೇಳ್ಕೊಡ್ತೀನಿ. ಹೇಳ್ಕೊಡೋದ್ರಲ್ಲಿ ನಾನು ತುಂಬಾ ಎಕ್ಸ್ಪರ್ಟ್. ಕೆಲವೊಂದ್ಸಲ ನೀನ್ ಬೇಡ ಬೇಡ ಅಂದ್ರೂ ಬಲವಂತವಾಗಿ ನಾನೇ ಹೇಳ್ಕೊಡ್ತೀನಿ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಗೊತ್ತಾಗತ್ತೆ. ಓಕೆನಾ? ಓಕೆ. ಹಾಯ್. ಸತ್ಯ, ಏ ಸತ್ಯ, ಬಿರ್ನೆ ಬಾರ್ಲಾ, ನೋಡ್ಲಾ. ಯಾಕಮ್ಮಿ ಹೊಡ್ಕತಾ ಇದ್ಯಾ? ಸತ್ಯ ಎಲ್ಲ ಆಚೆಗೆ ಹೋಗೋನೆ. ಏನಿತ್ಯಾ? ಏನೆಲ್ಲ ತಂದಿದ್ರಿ ಅಂತ ನೋಡ್ಲಾ ಎಂಗೇಜ್ಮೆಂಟ್ಗೆ. ನೋಡಿಲ್ಲಿ, ಇದು 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 ನನ್ ಸಾರಿ ಹೆಂಗೈತೆ? ಸಿಲ್ಕು ಸಿಲ್ಕು ಸೀರೆ. ಇದು ಇದು ನಿಂದು ಪಂಚೆ. ಅಕ್ಕ ಹೆಂಗೈತೆ? ನನ್ ಮಗನಿಗೆ ಏನ್ ತಂದೀವ್ನಿ ಅಂತ ನೋಡ್ಲಾ. ಸೇರುವನಿ ತಂದೀವ್ನಿ ನೋಡ್ಲಾ. ಯಾವ ಅಂಗಡಿ ಕನ್ನ ಆಗ್ದು? ಅಯ್ಯ, ನನ್ನ ಕಟ್ಕೊಂಡಾಗಿನಿಂದ ಒಂದಿಷ್ಟು ದುಡ್ಡು ಉಳ್ಸಿ ಉಳ್ಸಿ ಮಿಕ್ಸಿ ಮಿಕ್ಸಿ ಕೂಡಿಟ್ಕೊಂಡಿದ್ದಿ ಎಲ್ಲ ತಕೊಂಡ್ಬಂದೆ ಅತ್ತೆ. ನೋಡಮ್ಮೆ, ಸತ್ಯ ಹೇಳು, ಎಲ್ಲಿತ್ತು ದುಡ್ಡು? ಹೇಳಿದ್ನಲ್ಲ, ದುಡ್ಡೆಲ್ಲ ಒಂಚೂರು ಕೂಡಾಕಿಟ್ಟಿದ್ದೆ, ಅದರಿಂದ ಎತ್ಕೊಂಡು ಬಂದೆ ಅಂತ. ಕೊಡಿ ಇಲ್ಲಿ. ನಿಂತ್ಕೋ ಒಂದ್ ನಿಮಿಷ. ಸತ್ಯ ಹೇಳು, ಎಲ್ಲಿಂದ ಬತ್ತು ದುಡ್ಡು ನಿನ್ಗೆ? ಎಲ್ಲಿಂದ ಬತ್ತು ದುಡ್ಡು?
ನೋಡ ನನ್ ತಾವ್ ನಾಟಕ ಕಟ್ಬೇಡ. ಪದ್ಮಾವತಿ ಅವ್ರ ಬ್ಯಾಗಿಂದ ಕದ್ದಿದ್ ಚಿನ್ನದ ಬಳೆ ಎಲ್ಲೋಯ್ತು? ಮಾರ್ಬಿಟ್ಟು ಮಾರ್ಬಿಟ? ಅಯ್ಯೋಯ್ಯೋ, ಅವ್ರು ನಮ್ ಬೀಗರಾಗವ್ರು. ಅವ್ರ ಬಳೆನೆ ಮಾರ್ಬಿಟ್ಟಿದ್ಯಲ್ಲ. ಬರ್ಲಿ, ಸತ್ಯ ಬರ್ಲಿ, ಇವತ್ತೆಲ್ಲ ಹೇಳ್ತೀನಿ. ನಿನ್ಗೈತೆ ಮಾರಿ ಹಬ್ಬ. ಸತ್ಯ ಬರ್ಲಿ, ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ. ಮದ್ವೆ ಅಂದ್ಮೇಲೆ ಗಂಡಿನ ಮನೆಯವರಿಗೆ ಬಟ್ಟೆ ತಗೊಳಕ್ಕೆ ಅವ್ರ ತಾನೇ ದುಡ್ಡು ಕೊಡ್ಬೇಕಾಗಿತ್ತು. ಅದ್ರ ಬದಲು ನಾನೇ ಅವರ ದುಡ್ಡಿನ ತಗೊಂಡ್ನಪ್ಪ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ಅಯ್ಯೋ ಮೋದವಿ, ಏನಮ್ಮಿ ಕೆರೆಗೆ ಚೆಲ್ಲಿದ್ದೆ ನೀನ? ಅಂದ್ರೆ ಅವರಿಗೂ ತಂದೀವ್ನಿ ಕಣ್ಲ, ಹುಡ್ಗಿಗೂ ತಂದೀವ್ನಿ, ಅವಳ ತಂಗಿಂದ್ರಿಗೆ, ಅವ್ರ ಅಪ್ಪಂಗೆ, ಅಮ್ಮಂಗೆ, ಅಣ್ಣಂಗೆ, ಎಲ್ರಿಗೂ ತಂದೀವ್ನಿ. ಇದನ್ನೆಲ್ಲ ಎಂಗೇಜ್ಮೆಂಟ್ ನಲ್ಲಿ ಕೊಟ್ಬಿಟ್ರೆ ಜಾಸ್ತಿ ವರದಕ್ಷಿಣೆ ಕೇಳಕ್ ಇನ್ನು ಈಜಿ ಕಣ್ಲ. ನೇನ್ ಮುಖಕ್ಕೆ ಇವೆಲ್ಲ ಅರ್ಥ ಆಗ್ಬೇಕು. ದಾರಿ ಬಿಡು. ಅಕ್ಕ ಅಕ್ಕ ಹೇಳಕ್ಕ, ಆಫೀಸಿಂದ ಫೋನು. ಇಷ್ಟೊತ್ತಲ್ಲ, ಏನಂತ ನೋಡು. ಹಲೋ. ಹಾಯ್ ವಿನುತಾ, ಎಲ್ಲಿದ್ಯಾ? ಮನೇಲಿದ್ದೀನಿ. ಒಂದು ಅರ್ಜೆಂಟ್ ಕೆಲಸ ಇದೆ, ತಕ್ಷಣ ಆಫೀಸಿಗೆ ಬರೋಕ್ಕಾಗತ್ತಾ? ಬಾಸ್ ಹೇಳಿದ್ದಾರೆ. ಈಗ್ಲಾ? ಹಾ, ಈಗಲೇ. ನಿನಗೆ ಕೊಟ್ಟಿರೋ ಪ್ರಾಜೆಕ್ಟ್ ಡೀಟೇಲ್ಸ್ನ ಬಾಸ್ ನೋಡ್ಬೇಕಂತೆ. ಇವತ್ತು ಬೆಳಗ್ಗೆ ಕ್ರಿಯೇಟ್ ಮಾಡಿರೋ ಪಾಸ್ವರ್ಡ್ ನಿನಗೆ ಬಿಟ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಫೀಸಿಗೆ ಬರ್ತೀಯಾ? ಹೌದಾ ಅಕ್ಕ, ಆಫೀಸ್ಗೆ ಈಗಲೇ ಹೋಗ್ಬೇಕಂತೆ, ಅರ್ಜೆಂಟ್ ಅಂತೆ. ಇಷ್ಟೊತ್ತಲ್ಲ? ನಾನು ಫೋನಲ್ಲೇ ಪಾಸ್ವರ್ಡ್ ಹೇಳ್ತೀನಿ, ನೀವೇ ಓಪನ್ ಮಾಡ್ಕೊಳ್ಳಿ. ಅಯ್ಯಯ್ಯೋ, ಆ ಜವಾಬ್ದಾರಿ ನನಗೆ ಬೇಡಪ್ಪ. ಒಂದು ನಿಮಿಷ ನೀನೇ ಆಫೀಸಿಗೆ ಬಂದು ಪಾಸ್ವರ್ಡ್ ಓಪನ್ ಮಾಡಿ ಇಟ್ಟೋಗು. ಬಾಸ್ ನೋಡ್ಕೋತಾರೆ. ಸರಿ. ಅಕ್ಕ, ಈಗ ಏನೇ ಮಾಡೋದು? ಅಮ್ಮನ ಕೇಳಿದ್ರೆ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ಬಿಡ್ತಾಳೆ. ಸರಿ, ನೀ ಹೋಗ್ಬಾ, ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡಿರ್ತೀನಿ. ಆದ್ರೆ ಬೇಗ ಬಂದ್ಬಿಡ್ಬೇಕು. ಸರಿ ಅಕ್ಕ, ಆಟೋದಲ್ಲಿ ಹೋಗಿ ಅದೇ ಆಟೋದಲ್ಲಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀನಾದ್ರೂ ಮ್ಯಾನೇಜ್ ಮಾಡೆ. ಹಾ, ಬರ್ತೀನಿ. ಹುಷಾರು ವಿನು. ಹಾ ಹಾ. ಅಲ್ಲ, ನನ್ನನ್ನು ನೋಡಿ ನೀನು ಇಷ್ಟೊಂದು ಹೆದರ್ಕೊಂಡೆ. ಬೇರೆ ಯಾರಾದ್ರೂ ಬಂದಿದ್ರೆ ಏನ್ ಮಾಡ್ತಿದ್ದೆ? ಬೇರೆ ಯಾರಾದ್ರನ್ನ? ಬೇರೆ ಯಾರು ಬರ್ತಾರೆ ಆಫೀಸ್ಗೆ? ಯಾರೂ ಬರೋದಿಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇ. ಟೈಮ್ ಆಯ್ತು, ನಾನು ಹೊರಟೆ. ನೀನು ಚೇಂಬರ್ಗೆ ಹೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ಫೈಲ್ ಎಲ್ಲ ತೆಗೆದು ಬಾಸ್ ಕಳಿಸ್ಬಿಡು, ಓಕೆನಾ?